So here we start from third problem solution. First one, calculation of total commission. Total commission paid to the consignee. So consignee ಯಾರು? ಮಂಜುನಾಥ್ಗೆ ಅಲೋಕ್ನಾಥ್ ಯಾರಿದ್ದಾರೆ ಅವರು ಕಮಿಷನ್ ಪೇ ಮಾಡಬೇಕು ಆನ್ ದಿ ಬೇಸಿಸ್ ಆಫ್ ಸೇಲ್ಸ್. ಎಷ್ಟಿದೆ ಅಂದರೆ ಟೋಟಲ್ ಸೇಲ್ಸು 80 ಕೇಸಸ್ ಸೇಲ್ ಮಾಡಿದ್ದಾನೆ ಅಟ್ ದಿ ರೇಟ್ ಆಫ್ 2200 ಈಚ್. ಸೊ 2200 ಈಚ್ 80 ಕೇಸಸ್ 1,76,000. ನೆಕ್ಸ್ಟ್ ಕಮಿಷನ್ ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ 1,76,000 ಇಂಟು 5/100 8,800 ಕಮಿಷನ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಗೂಡ್ಸ್ ವ್ಯಾಲ್ಯೂ. ಈ ಅನ್ಸೋಲ್ಡ್ ಗೂಡ್ಸ್ ವ್ಯಾಲ್ಯೂ ಯಾವಾಗ ಬರುತ್ತೆ ಅಂದರೆ ಕನ್ಸೈನರ್ ಎಷ್ಟು ಕಳಿಸಿದಾನೆ ಆ ಗೂಡ್ಸಿಂದ ನಾರ್ಮಲ್ ಲಾಸು ಅಥವಾ ಅಬ್ನಾರ್ಮಲ್ ಲಾಸ್ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಮೈನಸ್ ಮಾಡಿ ಆಮೇಲೆ ಸೇಲ್ಸ್ ಎಷ್ಟು ಮಾಡಿದ್ದಾನೆ ಕನ್ಸೈನಿ ಅದನ್ನ ಮೈನಸ್ ಮಾಡಿದ್ರೆ ಅನ್ಸೋಲ್ಡ್ ಗೂಡ್ಸ್ ಕ್ವಾಂಟಿಟಿ ಬರುತ್ತೆ. ಇಲ್ಲಿ ಟೋಟಲ್ ಅನ್ಸೋಲ್ಡು ಟೋಟಲ್ ಗೂಡ್ಸು 100 ಇರುತ್ತೆ. 100 ಮೈನಸ್ ಅನ್ಸೋಲ್ಡ್ ಅಥವಾ ನಾರ್ಮಲ್ ಲಾಸು ಇಲ್ಲ. ಸೇಲ್ ಮಾಡಿರೋದು ಎಷ್ಟು 80. ಸೊ 80 ಸೇಲ್ ಮಾಡಿದ್ದಾರೆ. ಆ 80 ಸೇಲ್ ಮಾಡಿದ್ದಾರೆ. 80 ಸೇಲ್ ಮಾಡಿದ್ರೆ ರಿಮೈನಿಂಗ್ 100 ಮೈನಸ್ 80 20 ಅನ್ಸೋಲ್ಡ್. ಆ ಒಂದು ವ್ಯಾಲ್ಯೂನ ನಾವು 20 ಗೂಡ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಟೋಟಲ್ ಕಾಸ್ಟ್ ಆಫ್ ದ ಗೂಡ್ಸ್. ಟೋಟಲ್ ಕಾಸ್ಟ್ ಆಫ್ ದ ಗೂಡ್ಸ್ ಅಥವಾ ಸೆಂಡೆಡ್ ಬೈ ದ ಕನ್ಸೈನರ್ ಅಥವಾ ಅಲೋಕ್ನಾಥ್. ಅಲೋಕ್ನಾಥ್ ಎಷ್ಟು ಸೆಂಡ್ ಮಾಡಿದ್ದಾರೆ 100 at the rate of 1,500 each. 100 into 1,500 1,50,000. Add non-recurring expenses of Aloknath. Aloknath non-recurring expenses ಏನೇನು ಪೇ ಮಾಡಿದಾನೆ 6,000 plus 2,000 8,000. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 1,58,000. ಅಬ್ನಾರ್ಮಲ್ ಲಾಸ್ ಅಥವಾ ನಾರ್ಮಲ್ ಲಾಸು ಏನೂ ಇಲ್ಲ. ಯಾಕಂದ್ರೆ ಅಬ್ನಾರ್ಮಲ್ ಲಾಸ್ ಅಥವಾ ನಾರ್ಮಲ್ ಲಾಸು ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಅಲ್ಲಿ ಕೊಡ್ತಾನೆ 10 ಯೂನಿಟ್ಸ್ ಲಾಸ್ 10 ಕೇಸಸ್ ಲಾಸ್ ಅಂತ. ಬಟ್ ಯಾವುದೇ ಒಂದು ಅಬ್ನಾರ್ಮಲ್ ಲಾಸ್ ಆಗಿರ್ಬೋದು ನಾರ್ಮಲ್ ಲಾಸ್ ಆಗಿರ್ಬೋದು ಕೊಟ್ಟಿಲ್ಲ. ಸೊ ಆ ಸ್ಟೆಪ್ನ ಇಲ್ಲಿ ಮಿಸ್ ಮಾಡಿದೀವಿ. ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ ಆರ್ ಎ ಕನ್ಸೈನಿ. ಕನ್ಸೈನಿ ಏನ್ ಮಾಡಿದಾನೆ ಟೋಟಲ್ 9,000 ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ದಾನೆ. 1,000 ಪ್ಲಸ್ 5,000 ಪ್ಲಸ್ 3,000 ಟೋಟಲ್ 9,000 ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ದಾನೆ ಮಂಜುನಾಥ್ ಅವರೇ ಕನ್ಸೈನಿ. 1,58,000 ಪ್ಲಸ್ 9,000 1,67,000 ಟೋಟಲ್ ಕಾಸ್ಟ್ ಆರ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಸೆಂಟ್. ಇವಾಗ ನಮಗೆ ಅನ್ಸೋಲ್ಡ್ ಗೂಡ್ಸ್ ವ್ಯಾಲ್ಯೂ ಬೇಕು. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸು ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಸೆಂಟ್ 1,67,000 divided by quantity of goods sent 100 into quantity of consignment stock or a closing stock 100 minus 80 20. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 33,400 ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಜನರಲ್ ಎಂಟ್ರೀಸ್ ತಗೊಳ್ಳಿ. ಫಸ್ಟ್ ಎಂಟ್ರಿ ಇನ್ ಜನರಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಅಲೋಕ್ನಾಥ್ ಆರ್ ಎ ಕನ್ಸೈನಿ. ಕನ್ಸೈನರು ಅಲೋಕ್ನಾಥ್ ಆಗಿರ್ತಾನೆ. ಸೊ ಅಲೋಕ್ನಾಥ್ ಆಗಿದಾಗ ಅವನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನೇನು ಜನರಲ್ ಎಂಟ್ರೀಸ್ ಬರುತ್ತೆ. ಫಸ್ಟ್ ಆಸ್ ಯೂಶುವಲ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 100 into 1,500 1,50,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದಿ ಕನ್ಸೈನರ್. ಕನ್ಸೈನರ್ ಎಕ್ಸ್ಪೆನ್ಸಸ್ ಪೇ ಮಾಡಿದ್ರೆ ಕನ್ಸೈನರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬ್ಯಾಂಕ್ ಅಂತ ಬರುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 8,000 ಬೀಯಿಂಗ್ ಎಂಟ್ರಿ ಫಾರ್ ಎಕ್ಸ್ಪೆನ್ಸಸ್ ಪೇಯ್ಡ್. ನೆಕ್ಸ್ಟ್ ಕನ್ಸೈನಿ ಎಕ್ಸ್ಪೆನ್ಸಸ್ ಪೇ ಮಾಡಿದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಮಂಜುನಾಥ್ ಅವರೇ ಕನ್ಸೈನಿಗೆ ನೇಮ್ ಇರುತ್ತೆ. ಸೊ ಮಂಜುನಾಥ್ ಗಿವರ್ ಆಗ್ತಾನೆ to Manjunath account being entry for expenses paid by consignee 9,000. Next, advance received bank account debtor to Manjunath. Bank account ಯಾಕೆ ಡೆಬಿಟ್ ಮಾಡ್ತೀವಿ ಅಂದ್ರೆ ಕನ್ಸೈನರ್ ಪರವಾಗಿ ಬ್ಯಾಂಕ್ ರಿಸೀವ್ ಮಾಡಿಕೊಡುತ್ತೆ. ಸೊ ಬ್ಯಾಂಕ್ ರಿಸೀವರ್ ಆಗ್ತದೆ. ಮಂಜುನಾಥ್ ಅಡ್ವಾನ್ಸ್ ನ ಗಿವರ್ ಆಗ್ತಾನೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಮಂಜುನಾಥ್ ಅಕೌಂಟ್
1 lakh rupees as advance received in given the problem. ಸ್ಪೆಸಿಫಿಕ್ ಆಗಿ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಪ್ರಾಬ್ಲಮ್ ಅಲ್ಲಿ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಮಂಜುನಾಥ್ ಅಕೌಂಟ್ ಬೀಂಗ್ ಎಂಟ್ರಿ ಫಾರ್ ಕಮಿಷನ್ ಡ್ಯೂ 8800 ಕಮಿಷನ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮಂಜುನಾಥ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 1,76,000 ಬೀಂಗ್ ಎಂಟ್ರಿ ಫಾರ್ ಸೇಲ್ಸ್. ಸೇಲ್ ಮಾಡಿದಾಗ ಅಮೌಂಟ್ ರಿಸೀವ್ ಆಗ್ತಾನೆ, ಕನ್ಸೈನ್ಮೆಂಟ್ ಗೋಯಿಂಗ್ ಔಟ್ ಆಫ್ ದ ಅಥವಾ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ನೀವು ಅಸರ್ಟೈನ್ ಮಾಡಿರುವಂಥ ಕ್ಲೋಸಿಂಗ್ ಸ್ಟಾಕ್. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 33,400 ನೀವು ಅಸರ್ಟೈನ್ ಮಾಡಿರುವಂಥ ಒಂದು ಕ್ಲೋಸಿಂಗ್ ಸ್ಟಾಕ್. ಸೊ ಇವಾಗ ನಾವು ಪ್ರಾಫಿಟ್ ಅಂಡ್ ಲಾಸಸ್ ನಾವು ಅಸರ್ಟೈನ್ ಮಾಡಬೇಕು. ನಿಮಗೆ ಈಸಿ ಮೆಥಡ್ ಹೇಳಿದ್ರೆ ಯಾವುದು ಕನ್ಸೈನ್ಮೆಂಟ್ ಕ್ರೆಡಿಟ್ ಆಗಿದೆ ಅದನ್ನ ಫಸ್ಟ್ ಕ್ರೆಡಿಟ್ ಬ್ಯಾಲೆನ್ಸ್ ಆಗಿ ತಗೊಂತೀವಿ, ಅಥವಾ ಕ್ರೆಡಿಟ್ ಸೈಡ್ ಯಾವಾಗ ಡೆಬಿಟ್ ಕನ್ಸೈನ್ಮೆಂಟ್ ಆಗಿರುತ್ತೋ, ಕನ್ಸೈನ್ಮೆಂಟ್ ಅಕೌಂಟ್ ಸ್ಪೆಸಿಫಿಕಲಿ ಡೆಬಿಟ್ ಆಗಿರುತ್ತೋ ಅದನ್ನ ಡೆಬಿಟ್ ಬ್ಯಾಲೆನ್ಸ್ ಅಂತ ತಗೊಂತೀವಿ. ಯಾವುದು ಕನ್ಸೈನ್ಮೆಂಟ್ ಕ್ರೆಡಿಟ್ ಆಗಿರುತ್ತೋ ಅದು ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ತಗೊಂತೀವಿ. ನೋಡ್ರಿ ಇಲ್ಲಿ ಕನ್ಸೈನ್ಮೆಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ 33,400. ಆಮೇಲೆ ಕನ್ಸೈನ್ಮೆಂಟ್ ಕ್ರೆಡಿಟ್ ಆಗಿದೆ 1,76,000. ಈ ವ್ಯಾಡನ್ನ ಆಡ್ ಮಾಡ್ರಿ. ಸೊ ಆಡ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ, ಸೊ ಆಡ್ ಮಾಡಿದಾಗ ನಿಮಗೆ $2,09,400 ಬರುತ್ತೆ. ಸೊ 2,09,400 ಈ ಒಂದು 1,76,000 33,400 ಆಡ್ ಮಾಡಿದ್ರೆ ನಿಮಗೆ ಆ ಒಂದು ಆಡ್ ಮಾಡಿರೋ ಅಮೌಂಟ್ ಇಂದ ಡೆಬಿಟ್ ಇರುವಂತ ಡೆಬಿಟ್ ಯಾವ್ದಿದೆ 8,800 ಕನ್ಸೈನ್ಮೆಂಟ್, 9,000 ಅಂಡ್ ದೆನ್ 8,000 1,50,000 ಮೈನಸ್ ಮಾಡಿದ್ರೆ ನಿಮಗೆ 33,600 ಪ್ರಾಫಿಟ್ ಬರುತ್ತೆ. ಸೊ ಆ ಪ್ರಾಫಿಟ್ನ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಇನ್ನೊಂದ್ಸರಿ ಹೇಳಿ ನೋಡ್ಕೊಳ್ಳಿ. ಪ್ರಾಫಿಟ್ ಆರ್ ಲಾಸ್ ಅಸರ್ಟೈನ್ಡ್ ಇನ್ ದಿ ಕೇಸ್ ಆಫ್ ಕನ್ಸೈನ್ಮೆಂಟ್. ಫಸ್ಟ್ ಕ್ರೆಡಿಟ್ ಇರೋದು ತಗೊಳ್ಳಿ. ಕ್ರೆಡಿಟ್ ಇರೋದು 1,76,000 ಕ್ರೆಡಿಟ್ ಕನ್ಸೈನ್ಮೆಂಟ್ ಅಕೌಂಟ್ ಇದೆ. ಆಮೇಲೆ 33,400 ಕ್ರೆಡಿಟ್ ಕನ್ಸೈನ್ಮೆಂಟ್. ಇವೆರಡನ್ನ ಆಡ್ ಮಾಡ್ಕೊಳ್ಳಿ. ಅದರಿಂದ ಡೆಬಿಟ್ ಇರುವಂತ ಕನ್ಸೈನ್ಮೆಂಟ್ ಯಾವುದು 8,800 ಮೈನಸ್ ಮಾಡಿ, 9,000 ಮೈನಸ್ ಮಾಡಿ, ಆಮೇಲೆ 8,000 ಮೈನಸ್ ಮಾಡಿ, 1,50,000 ಮೈನಸ್ ಮಾಡಿದ್ರೆ ನಿಮಗೆ 33,600 ಪ್ರಾಫಿಟ್ ಬರುತ್ತೆ. ಸೊ ಆ ಪ್ರಾಫಿಟ್ನ ಪ್ರಾಫಿಟ್ ಅಂಡ್ ಲಾಸ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಪ್ರಾಫಿಟ್ ಬಂದರೆ, ಯಾಕೆಂದರೆ ಪ್ರಾಫಿಟ್ ಇದ್ದಾಗ ಕ್ರೆಡಿಟ್ ಇರುತ್ತೆ, ಕ್ರೆಡಿಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಡೆಬಿಟ್ ಆಗುತ್ತೆ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್. ಆಸ್ ಯೂಶುವಲ್ ಲೆಡ್ಜರ್ ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ್ ತಗೊಳ್ಳಿ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,50,000. ಆಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬರುತ್ತೆ, ಇನ್ಕಮ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,50,000 ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ 8,000 ಡೆಬಿಟ್ ಸೈಡ್. ಟು ಮಂಜುನಾಥ್ ಅಕೌಂಟ್ ಎಕ್ಸ್ಪೆನ್ಸಸ್ 9,000. ಟು ಮಂಜುನಾಥ್ ಅಕೌಂಟ್ ಕಮಿಷನ್ 8,800 ಎಕ್ಸ್ಪೆನ್ಸಸ್. ಇನ್ಕಮ್ ಯಾವುದು ಅಂದರೆ ಸೇಲ್ಸ್ ಬೈಸ್ ಮಂಜುನಾಥ್ ಅಕೌಂಟ್ 1,76,000 ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ 33,400. ಟೋಟಲ್ 2,09,400 ಮೈನಸ್ 8,800 9,000 8,000 1,50,000 ಮಾಡಿದ್ರೆ ನಿಮಗೆ 33,600 ಪ್ರಾಫಿಟ್ ಬರುತ್ತೆ. ಸೊ ನೆಕ್ಸ್ಟ್ ಮಂಜುನಾಥ್ ಅವರ ಕನ್ಸೈನಿ ಅಕೌಂಟ್. ಇಲ್ಲಿ ಕಾಂಟ್ರಾ ನೋಡ್ರಿ, ಇಲ್ಲಿ ಬೈ ಮಂಜುನಾಥ್ ಅಕೌಂಟ್ ಸೇಲ್ಸ್ 1,76,000. ಇಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ 1,76,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್. ಮಂಜುನಾಥ್ಗೆ ಇನ್ಕಮ್ ಯಾವುದು ಅಂದರೆ ಎಕ್ಸ್ಪೆನ್ಸಸ್ ಪೇ ಮಾಡಿರೋದು. ಸೊ ಮಂಜುನಾಥ್ ಅಕೌಂಟ್ 9,000 ಇಲ್ಲಿ ಬರುತ್ತೆ. ಅಂಡ್ ದೆನ್ ಕಮಿಷನ್ ಮಂಜುನಾಥ್ ಅಕೌಂಟ್ ಕನ್ಸೈನ್ಮೆಂಟ್ ಕಮಿಷನ್ ಅಂಡ್ ಎಕ್ಸ್ಪೆನ್ಸಸ್ 8,800 9,000 ಬೈ ಬ್ಯಾಂಕ್ ಅಕೌಂಟ್ 1,00,000 ರೂಪೀಸು ಅಡ್ವಾನ್ಸಸ್ ಇಲ್ಲಿದೆ ನೋಡ್ರಿ. ಸೊ ಬ್ಯಾಂಕ್ ಅಕೌಂಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಮಂಜುನಾಥ್ ಅಕೌಂಟ್. ಮಂಜುನಾಥ್ ಅಕೌಂಟ್ ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್ 1,00,000. ಸೊ ಟೋಟಲ್ 1,76,000 ಮೈನಸ್ 8,800 9,000 1,00,000.
ಈ ಮೂರನ್ನ ಮೈನಸ್ ಮಾಡಿದ್ರೆ 58,200 ಬ್ಯಾಂಕ್ ಡ್ರಾಫ್ಟ್ ಮಂಜುನಾಥ್ ಅಕೌಂಟ್ಗೆ ಹೋಗುತ್ತೆ. I will explain once again. First, ascertainment of commission or calculation of total commission. ಟೋಟಲ್ ಕಮಿಷನ್ ಯಾವುದ್ರ ಮೇಲೆ ಬರುತ್ತೆ ಅಂದರೆ ಸೇಲ್ಸ್ ಮೇಲೆ. ಸೊ ಸೇಲ್ಸ್ ಎಷ್ಟು ಮಾಡಿದ್ದಾನೆ ಕನ್ಸೈನಿ ಅವ್ರ ಮಂಜುನಾಥ್ 80 ಕೇಸಸ್ ಮಾಡಿದ್ದಾನೆ, 2,200 ಪರ್ ಕೇಸ್. ಟೋಟಲ್ 1,76,000 ಟೋಟಲ್ ಸೇಲ್ಸ್. ಕಮಿಷನ್ ಬಂದಾಗ 1,76,000 ಇಂಟು 500 8,800. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಗೂಡ್ಸ್ ವ್ಯಾಲ್ಯೂ. ಸೊ ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಗೂಡ್ಸ್ ವ್ಯಾಲ್ಯೂ ಫಸ್ಟ್ ಸ್ಟೆಪ್ ಟೋಟಲ್ ಕಾಸ್ಟ್ ಆಫ್ ದ ಗೂಡ್ಸ್. ಟೋಟಲ್ ಕಾಸ್ಟ್ ಆಫ್ ದ ಗೂಡ್ಸ್ ಕನ್ಸೈನರ್ ಎಷ್ಟು ಸೆಂಡ್ ಮಾಡಿದಾನೆ ಅಂದರೆ 100 ಇಂಟು 1,500 1,50,000. ಸೊ ಅದಕ್ಕೆ ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಅಲೋಕ್ನಾಥ್ ಎಷ್ಟು ಎಕ್ಸ್ಪೆನ್ಸಸ್ ಪೇ ಮಾಡಿದಾನೆ ಅಂದರೆ 6,000 ಪ್ಲಸ್ 2,000 8,000. 6,000 plus 2,000 8,000 total 1,58,000. Add non-recurring expenses of ಮಂಜುನಾಥ್. ಅಬ್ನಾರ್ಮಲ್ ಗೂಡ್ಸ್ ಇದ್ರೆ ಇಲ್ಲಿ ಸ್ಟೆಪ್ ಬರ್ತಾ ಇತ್ತು, ಬಟ್ ಅಬ್ನಾರ್ಮಲ್ ಗೂಡ್ಸ್ ಇಲ್ಲ, ಸೊ ಸ್ಟೆಪ್ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ತಗೊಂಡಿದೀವಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಮಂಜುನಾಥ್ 1,000 ಪ್ಲಸ್ 5,000 ಪ್ಲಸ್ 300 9,000 3,000 ಅದು 3,000 9,000 1,58,000 plus 9,000 1,67,000. So next total value of goods sent adu 1,67,000. Calculation of value of unsold goods. Total value of goods sent divided by quantity of goods sent into quantity of consignment stock. So 1,67,000 divided by 100 into 20, 33,400 is the closing stock. Next, journal entries in the books of Aloknath are a consignor. First entry, consignment account data to goods sent on consignment 1,50,000. Next entry, expenses paid, consignment account data to bank account 8,000. Next entry, expenses paid by consignee, consignment account data to Manjunath account 9,000. Entry for being expenses paid by consignee. Next, advance received, bank account data to Manjunath account 1 lakh. Next, consignment account data to Manjunath account commission 8,800. Next, Manjunath account data to consignment account sales 1,76,000. Next, consignment stock account data to consignment account unsold goods 33,400 ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಪ್ರಾಫಿಟ್ ಆರ್ ಲಾಸ್ ತಗೊಬೇಕು. ಯಾವುದು ಕ್ರೆಡಿಟ್ ಕನ್ಸೈನ್ಮೆಂಟ್ ಇದೆ ಅದು ಕ್ರೆಡಿಟ್ ಬ್ಯಾಲೆನ್ಸು, ಯಾವುದು ಡೆಬಿಟ್ ಕನ್ಸೈನ್ಮೆಂಟ್ ಇದೆ ಅದು ಡೆಬಿಟ್ ಬ್ಯಾಲೆನ್ಸ್. ಕ್ರೆಡಿಟ್ ಇದ್ರೆ ನೋಡ್ರಿ ಫಸ್ಟ್ ಇದನ್ನ ಆ್ಯಡ್ ಮಾಡಿಕೊಡು 33,400 1,76,000 ಇವೆರಡನ್ನ ಆ್ಯಡ್ ಮಾಡಿಕೊಂಡು ನೀವು ಯಾವುದು ಡೆಬಿಟ್ ಇದೆ 8,800 ಮೈನಸ್ ಮಾಡಿ, 9,000 ಮೈನಸ್ ಮಾಡಿ, ಆ್ಯಂಡ್ 8,000 ಮೈನಸ್ ಮಾಡಿ, 1,50,000 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 33,600 ಇಸ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಬಂದರೆ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಂಟ್ರಿ ಫಾರ್ ಬೀಯಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟು ಈ ಒಂದು ಕನ್ಸೈನ್ಮೆಂಟ್ ಅಕೌಂಟ್ಗೆ ಬಂದಾಗ ಫಸ್ಟ್ ಎಂಟ್ರಿ ಎಕ್ಸ್ಪೆನ್ಸಸ್ಸು ಇನ್ಕಮ್ಸ್. ಎಕ್ಸ್ಪೆನ್ಸಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,50,000 ಎಕ್ಸ್ಪೆನ್ಸಸ್ ಟು ಬ್ಯಾಂಕ್ ಎಕ್ಸ್ಪೆನ್ಸ್ ಅಕೌಂಟ್ ಎಕ್ಸ್ಪೆನ್ಸಸ್ 8,000 ಪೇಡ್ ಬೈ ಕನ್ಸೈನರ್ ಟು ಮಂಜುನಾಥ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ